ಹಾಯ್ ಮಾಡಮ್ಮ. ಹ್ಯಾಪಿ ಮಕರ ಸಂಕ್ರಾಂತಿ. ಆ ಕನ್ಸ್ ಬಗ್ಗೆ ನಾವು ಅಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಹ್ಯಾಪಿ ಮಕರ ಸಂಕ್ರಾಂತಿ. ಮಗು ನೋಡಮ್ಮ ಹೆಂಗ್ ನೋಡ್ತಲೆ, ಮಗು ನಾಲ್ಗೆ ನೋಡು. ಎಲ್ರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಕರ ಸಂಕ್ರಾಂತಿ, ವರ್ಷದ ಮೊದಲ ಹಬ್ಬ ಇದು. ಯಾಕಂದ್ರೆ ಜನವರಿ 1 ಸ್ಟಾರ್ಟ್ ಆದರೆ ವರ್ಷ ಸ್ಟಾರ್ಟ್ ಆದಂತೆ. ಅದಕ್ಕೋಸ್ಕರ ವರ್ಷದಲ್ಲಿ ಫಸ್ಟ್ ಹಬ್ಬ ನಮಗೆ. ಅದರಿಂದ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲ ಖುಷಿಯಾಗಿರಿ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಲ್ಲರ ಲೈಫಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಬ್ಲಾಗ್ ನೋಡೋರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ಡ್ರೀಮ್ಸ್ನ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಟೈಮಿಂಗ್ಸ್ ಕೇಳಿದ್ರೆ ಹಬ್ಬದ ದಿನ ಬೇಜಾರಾಗುತ್ತೆ. ಯಾಕಂದರೆ ನಾನು ಎದ್ದಿರೋದೇ 11 ಗಂಟೆಗೆ. 11 ಗಂಟೆಗೆ ಎದ್ದು ಹಾಫ್ ಆನ್ ಅವರಲ್ಲಿ ರೆಡಿ ಆಗಿದ್ದೀನಿ. ನಮ್ಮಮ್ಮ ಮುಖ ತುಂಬ ಒಗಿತಾಯಿದ್ರು. ಅದಕ್ಕೂ ಮುಂಚೆ ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು. ಇವತ್ತೊಂದು ಬೆಳಗ್ಗೆನೇ ಒಂದು ಕನಸು ಬಂತು. ಆ ಕನಸು ಬಗ್ಗೆ ನಾವು ಅಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಬನ್ನಿ ನೋಡೋಣ. ಇಂಥ ಕನಸು ನನಗೆ ಯಾವತ್ತೂ ಬಂದಿರಲಿಲ್ಲ. ಸೊ ಆ ಕನಸು ಯಾವುದು ಏನು ಅಂತ ಹಬ್ಬದ ದಿನ ಆ ಥರ ಕನಸು ಬಂದಿರೋದೆ. ನೋಡೋಣ ಬನ್ನಿ ಯಾವ ಥರ. ನಮ್ಮ ಅಮ್ಮ ಹತ್ರ ಹೋಗಿ ಹೇಳ್ಕೊತೀನಿ, ಏನಂತ ರಿಯಾಕ್ಟ್ ಮಾಡ್ತಾರೋ. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕರ್ನಾಟಕ ಜನತೆಗೆ. ಬನ್ನಿ ಹೋಗೋಣ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ 555. फटा पोस्टर निकला हीरो. Your attention please. As the Cuban kid always said, here we meet once again. ಬನ್ನಿ ಇವಾಗ ನಮ್ಮ ಅಮ್ಮ ಹತ್ರ ಅವಾಗ ಏನೋ ಕೆಲಸ ಮಾಡ್ತಾ ಇದ್ರು, ಹೋಗಿ ಮಾತಾಡೋಣ. ನೋಡಿ ನಮ್ಮಮ್ಮ. ಹ್ಯಾಪಿ ಮಕರ ಸಂಕ್ರಾಂತಿ. ಇದು ನಮ್ಮ ಕರ್ನಾಟಕದ ಸ್ಟೈಲಲ್ಲಿ. ಇಲ್ಲೇನೋ ಬಿಡಿಸಿದ್ದಾರೆ, ಅದೇನಂತ ಗೊತ್ತಿಲ್ಲ ಅಮ್ಮ. Wait a minute. Who are you? ಎಲ್ಲಿ ರೆಡಿ ಆಗೋದು? ನಿಮ್ನೆ ಎಬ್ಬಿಸೋದೇ ಸರೋದೈತೆ. ನಾನು ರೆಡಿ ಆಗೋದು ಯಾವಾಗ? ಅಸಕರನ ಇದ್ರೆ ಅದನ್ನ 5 ಗಂಟೆಗೆ ಎಬ್ಬಿಸಿ ಬೇಗ ತೊಳೆದು ರೆಡಿ ಮಾಡ್ಬೋದಾಗಿತ್ತು. No comments. No comments. ನಿಮ್ನೆ ಎಬ್ಬಿಸೋದಕ್ಕೆ ಇಷ್ಟೊತ್ತಾಯ್ತು. ರೆಡಿ ಆಗೋದು ಯಾವಾಗ? ಅಷ್ಟೇ. ಒಳ್ಳೆ ರಂಗೋಲಿ ಹಾಕಿದೆ ಬಿಡಮ್ಮ. ಆಯ್ತು ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಏನವ ಏನು ಹೇಳು. ಹ್ಯಾಪಿ ಸಂಕ್ರಾಂತಿ. ಏನ್ ಸಂಕ್ರಾಂತಿ? ಮಕರ ಸಂಕ್ರಾಂತಿ. ಕರೆಕ್ಟಾಗಿ ಹೇಳು. ಹ್ಯಾಪಿ ಮಕರ ಸಂಕ್ರಾಂತಿ. ಹಾ, ಏನ್ ಸ್ಪೆಷಲ್ ಇವತ್ತು ಹಬ್ಬ? ಕಡಲೆಕಾಯಿ, ಗೆಣಸು, ಕಬ್ಬು ಬೇಯಿಸಿದೀವಿ. ಪೊಂಗಲ್ ಮಾಡಿದೀವಿ, ಪಲಾವ್ ಮಾಡಿದೀವಿ, ಬೇಳೆ ಸಾಂಬಾರು, ಮುದ್ದೆ, ರೈಸ್, ರಸಂ. ಇನ್ನ ಹೂವ ಕಟ್ತಾಳ. ಟೈಮ್ ನೋಡಮ್ಮ, ಎಷ್ಟಮ್ಮ ಟೈಮ್ ಎಷ್ಟು ಹೇಳು? ಇನ್ನ ಇವಾಗ ಎಬ್ಬಿಸೋದೇ ಸರೋತೈತೆ. ನಾವ್ ಎಲ್ಲಿ ರೆಡಿ ಆಗೋದು ಯಾವಾಗ? ಮಾಡೋದು ಯಾವಾಗ? ನಾವ್ ಎದ್ದೇಳೋದು ಲೇಟ್ ಗೈಸ್. ನೋಡಿ, ಮಾಡ್ದೆ ಬಿಡ್ಸಕ್ಕಾತೈತಾ? ಇದು ನಮ್ಮ ಮನೆ ಬಾಕ್ಲು ಹೆಂಗಿದೆ ನೋಡಿ. ನಮ್ಮ ಹೂವ ಹಾಕಿದೆ. ರಂಗೋಲಿ ಮಾತ್ರ ಬಲ್ಲೆ ಬಿಟ್ಟಿದೀಯಮ್ಮ. ನೋಡಿ ಗೈಸ್, ಈ ತರ ರಂಗೋಲಿ ಯಾರಿಗಾನ ಮಾಡಕ್ ಬರುತ್ತಾ? ಈ ತರ ರಂಗೋಲಿ ಅಮ್ಮ. ನೀ ಈ ರಂಗೋಲಿಗೆ ಇನ್ಸ್ಪಿರೇಷನ್ ಯಾರಮ್ಮ? ಈ ರಂಗೋಲಿ ಹಾಕಕ್ ಕೇಳ್ಕೊಟ್ಟಿತ್ತು ಯಾರು? ಮಾತೇ ಇಲ್ಲ. ಗೈಸ್, ಇವತ್ತು ಒಳ್ಳೆ ಒಂದು ಸ್ಪೆಷಲ್ ಪರ್ಸನ್ ನಿಮ್ಗೆ ಮೀಟ್ ಮಾಡಿಸ್ತೀನಿ. ಬನ್ನಿ ಇಲ್ಲಿ ನೋಡಿ. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು, ದೇವರಿಗಿಂತ ಮಿಗಿಲು. ನಮ್ಮ ಮನೆಗ್ ಚಿಕ್ಕಸು ಇದು. ಅಮ್ಮ ಆಯ್ ಮಾಡು ಫೋನ್ ಕೊಡು. ಆಯ್ ಮಾಡು ಇದಕ್ಕ.
ಆಯ್ ಮಾಡಮ್ಮ, ನೀಟಾಗಿ ಆಯ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಆಯ್. ಆಯ್ ಗಾಯ್ಸ್ ಅನ್ನು ಬೈಲಿ ಇಲ್ಲ ಖಾಲಿ ಅದು ಇನ್ನು ಬೈಲಿ. ಆಯ್ ಗಾಯ್ಸ್ ಅನ್ನು ಇಲ್ಲಿ 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 ನೋಡಿ ಇಲ್ಲಿ. ಏಯ್ಯೋ, ಏನ್ ಬೇಕಾ? ಇಲ್ಲ ಅದ್ರಾಗ ಖಾಲಿ ಖಾಲಿ. ಅದ್ ಹಾಕೊಂಡ್ ಕೂರ್ಸಪ್ಪ ಹೋಗ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ನೋಡ ಇಲ್ಲಿ ನೋಡಿ ಇಲ್ಲ ಅಮ್ಮ. ಓಯ್ ಓಯ್, ನಮ್ಮ ಮಗುದ ಔಟ್ಫಿಟ್ ತೋರಿಸ್ತೀನಿ ನೋಡಿ ಗಾಯ್ಸ್. ಇವಾಗ ಎದ್ದು ನಿಂತ್ಕಮ್ಮ, ನಿಂತ್ಕ. ಇಲ್ಲಿ ನೋಡಿ ಇಲ್ಲಿ, ಇಲ್ಲಿ ನೋಡಿ ಇಲ್ಲಿ. ಹಾ, ಬಟ್ಟೆ ತೋರ್ಸ. ಹಾ, ಬಟ್ಟೆ ಹೆಂಗಿದೆ ಬಟ್ಟೆ? ಹೊಸ ಬಟ್ಟೆನಾ? ಏ, ನಿಮ್ ಅಂಕಲ್ ಹೊಸ ಬಟ್ಟೆ ಏನವ? ಇಲ್ಲಿ ನೋಡಿ, ಇಲ್ಲಿ ನೋಡಿ ಇಲ್ಲಿ. ಬಾ ಬಾಯ್ಲಿ ಬಾಯ್ಲಿ ಬಾಯ್ಲಿ. ಆಯ್ ಮಾಡು, ಆಯ್ ಮಾಡಿ. ಹಿಂಗ್ ಮಾಡಿ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ. ಇವಾಗ ನಮ್ಮ ಮನೇಲಿ ಏನೇನು ಅಡಿಗೆ ಮಾಡಿದೀರ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಏನು ನಮ್ಮ ಏನೋ ರೆಡಿ ಮಾಡ್ತಾ ಇದ್ದಾರೆ ಅಡಿಗೆ ತೋರ್ಸೋಕೆ. ಓಯ್ ಲೇಡಿ ಡಾನ್, ನೆನ್ನೆ ಎಲ್ಲ ಹುಷಾರಿರಲಿಲ್ಲ, ಇವತ್ತು ನೋಡ್ದೆ ಡ್ಯಾನ್ಸ್ ಮಾಡ್ತಾ ಇದೀಯಾ. ನಿಮ್ಗೆ ಯಾಕೆ ಬೇಕದು? ಬೈಲಿ ಮಗು ನೋಡಮ್ಮ ಹೆಂಗ್ ನೋಡ್ತಲೆ. ಮಗು ನಾಲ್ಗೆ ನೋಡು. ನೋಡಿ, ಇದು ಸ್ಪೆಷಲ್ ಆಕ್ಚುಲಿ ಹಬ್ಬ. ಪ್ರತಿಯೊಂದ್ ಮನೇಲೂ ಮಾಡ್ತಾರೆ. ಗೆಣಸು ಎಷ್ಟು ವರ್ಷದಿಂದ ತಿಂತಾ ಇದೀಯಮ್ಮ? ಓ, ಎಷ್ಟು ವರ್ಷದಿಂದ ತಿಂತಾ ಇದೀಯಾ? ನಮ್ಮ ಅಮ್ಮನ ಓಡ್ತಾ ಇದೆ ನೋಡಿ. ಇದು ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಕೊಬ್ಬೆಲ್ಲಮ್ಮ. ಗೊಣ್ಣೆ ತಿಂತಾವಳ ಹೇಳು. ಹಾ, ಕೊಬ್ಬು. ಇನ್ನೊಂದ್ ಏನ್ ಗೊತ್ತಾ, ಇನ್ನೊಂದ್ ವಿಚಾರ. ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡಿಲ್ಲ ನಿಮಿಷ. ನನ್ ಕನ್ಸಂಗ್ ನೀನ್ ಸತ್ತೋಗ್ಬಿಟ್ಟಿದ್ದು. ಇಲ್ಲ ಇಲ್ಲಿ ಜಾಸ್ತಿ ಮಾತಾಡಿ ಇಲ್ಲಿ. ಇಲ್ಲಿ ಒಂದ್ ನಿಮಿಷ. ಇಲ್ಲ ನೋಡಮ್ಮ. ಮಗುನು ಓದ್ತದೆ. ನಿಜವಾಗ್ಲೂ ನನ್ ಕನ್ಸಂಗ್ ನೀನ್ ಸತ್ತೋಗ್ಬಿಟ್ಟಿದ್ದು. ಏನ್ ಮಾಡೋದು? ನನ್ ಗೈಸ್ ಜಾಸ್ತಿ ಬಿಡು, ನನ್ ತಲೆ ಕೆಡ್ಸ್ಕೊಬೇಡ. ಬೆಳಗ್ಗೆ ಬೆಳಗ್ಗೆ ಗಾಯ್ಸ್ ಹೇಳ್ಬೇಕಂದ್ರೆ ನಾನು ಎದ್ದಿತ್ತೆ, ನಮ್ಮಮ್ಮ ಸತ್ತೋಗ್ಬಿಟ್ಟಾರಯ್ಯೋ ಅಂತ ಹೇಳ್ತಾ ಇದೀನಿ. ನೋಡ್ರಿ ನಮ್ಮಮ್ಮ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗುಂಪಲ್ಲಿ ಇದ್ದಂಗ ಅವ್ರೆ. ಹಿಂಡ್ಕಲ್ಲಿದ್ದ. ಗೈಸ್ ಜಾಸ್ತಿ ನಮ್ಮಮ್ಮಗೆ, ತಲೆ ಕೆಡ್ಸ್ಕೊಬೇಡ. ನಮ್ಮ ಮಗು ನೋಡಪ್ಪ ಇವತ್ತು. ಬನ್ನಿ ಇವಾಗ ಊಟ ಮಾಡಿ, ಟಿಫನ್ ಊಟನೋ ಯಾವ್ದೋ ಒಂದ್ ಮಾಡೋಣ. ಮಾಡಿದ್ದಾದ್ಮೇಲೆ ಸಿಗ್ತೀನಿ. ಬಾಯ್. ಏ ಬಾಮ್ಮ ಇಲ್ಲಿ, ರಂಗೋಲಿ ಎಲ್ಲ ಹಾಳು ಮಾಡ್ಬೇಡ. ಬಾಯ್ಲಿ ಅಮ್ಮ, ಬಾಯ್ಲಿ ಬಾಯ್ಲಿ. ಓಯ್ ಗಾನು 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 ಗಾನು. ಅಮ್ಮ ಇಲ್ಲೇ ಕಿಸ್ ಕೊಡಮ್ಮ ನಂಕ. ನಂಗೆ ಕಿಸ್ ಕೊಡ. ಏನೋ ಇನ್ನೊಂದು. ಏಯ್ ಹೌದಾ? ನಮ್ಮಮ್ಮ ಇನ್ನ ಡೆಕೋರೇಷನ್ ಮಾಡ್ತಾನೆ ಅವ್ರೆ. ರಂಗೋಲಿ ಮಾತ್ರ ಬಲ್ಲೆ ಒಂದೈತೆ. ಏನಮ್ಮ ರಂಗೋಲಿ ತಾನೆ? ನೀನ್ ಹಾಕ್ತೀಯ ರಂಗೋಲಿ? ಹಾಕು. ಏಯ್ ಬೈಲಿ. ಬಿಸ್ಕೆಟ್ ಕಿತ್ಕೊಂಡ್ರೆ ಬರ್ತಾನೆ. ಬನ್ನಿ ಇವಾಗ ಟಿಫನ್ ಮಾಡೋಣ. ಟಿಫನ್ ಮಾಡಿದ್ದಾದ್ಮೇಲೆ ನೋಡಿ, ನಮ್ಮ ಮನೆ ಬಾಕ್ಲು ಎಷ್ಟು ಚೆನ್ನಾಗಿದೆ. ನಂಗೆ ಈ ಮನೆ ಬಾಕ್ಲು ಸಖತ್ ಇಷ್ಟ ನಮ್ಮ ಮನೆ. ಓಕೆ ಗಾಯ್ಸ್, ಇವಾಗ ಟಿಫನ್ ಮಾಡಿಬಿಟ್ಟು, ಟಿಫನ್ ಲಂಚ್ ಯಾವುದೋ ಒಂದು ಒಟ್ಟಂಗೆ ಮಾಡಬೇಕು. ಇವಾಗ ಹೊಟ್ಟೆ ತುಂಬ ಹಸಿತಾ ಇದೆ. ಬನ್ನಿ ಮಾಡೋಣ. ಏನಮ್ಮ ಮೈಲ್ ನೋಡಿ ಇಲ್ಲಿ. ಅವ್ಳು ಬೇಡ ಅಂತ ಬಿಡಮ್ಮ. ಬಾಮ್ಮ ಮನೆಗೆ ಹೋಗೋಣ. ಬಾಮ್ಮ, ನಮ್ಮ ಮನೆಗೆ ಹೋಗೋಣ. ಬಾ, ನಾವು ಮನೆಗೆ ಹೋಗೋಣ. ಅಮ್ಮ ಮೂತಿ ಹೊಡ್ಸ.
ಕರೆಕ್ಟ್ ಕರ್ಕೊಂಡು ಬಮ್ಮ ಮನೆಗೆ ಹೋಗೋಣ ನಾವು. ಬಮ್ಮ ಬಾಯ್ ಮಾಡು. ಇಲ್ಲಿ ಅಜ್ಜಿಗೆಲ್ಲ ಬಾಯ್ ಮಾಡ್ದ. ಹೋಗೋಣ ಬಾ ನಾವು. ಮನೆಗೆ ಹೋಗೋಣ ಬೇಡ? ಹೋಗೋದ ಬೇಡ ಹೇಳು. ಮನೆಗೆ ಹೋಗೋಣ. ಯಾಕೇನು ಮಾತಾಡ್ತಿಲ್ಲ ಅಮ್ಮ ನೀನು? ಬನ್ನಿ ಇವ್ರ ಮನೆ ತೋರಿಸ್ತೀನಿ ಇವಾಗ. ಅಮ್ಮ ಏನಾನು ಹೇಳು. ಗೇಟ್ ತೆಗಿ, ಗೇಟ್ ತೆಗಿ. ಇದು ನಮ್ಮ ಬೀದಿ. ರಂಗೋಲಿ ಬೀದಿಲಿ ಜಾಸ್ತಿ ಜನ ಹಾಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಯ್ ಮಾಡಿದ್ದಕ್ಕ. ನಾನು ಏನಾಗಬೇಕಮ್ಮ ನಿಂಕ? ಅಮ್ಮ ನನ್ನ ಹೆಸರೇನು? ಯಾರು ನಾನು ಯಾರಮ್ಮ ನಾನು? ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ. ನನ್ನ ಹೆಸರು ಹೇಳ ಅದಕ್ಕೆ. ನಾನೇನಾಗಬೇಕು? ಏನಾಗಬೇಕಮ್ಮ? ಯಾರು ಇಷ್ಟ ಅಮ್ಮ ನಿಂಕ? ನಾನು ಇಷ್ಟನಾ? ಗೊನ್ನೆನೋ? ಗೊನ್ನೆ ಗೊತ್ತಿತ್ತ ಅಮ್ಮ? ನಾನು ಇಷ್ಟನ ಇಷ್ಟ ಇಲ್ಲ? ಮೂಗ್ ಗೊನ್ನೆ ತೆಗಿಬೇಕು. ಮನೆಗೆ ಹೋಗ್ತೀನಮ್ಮ. ಅಮ್ಮ ನಾನು ಅಂದ್ರೆ ಇಷ್ಟನ ನಿಂಕ? ಹೇ ಮೂಗ್ ತೋರಿಸ್ತೀಯ? ಯಾವ್ದು ಮೂಗು? ಯಾವುದು ಮೂಗು? ಯಾವುದು ಮೂಗು? ಕಣ್ಣು? ಏನಾಗೈತವ ಮೂಗು? ಹಬ್ಬ ಹೋಗಿತ್ತು. ತೋರಿಸ್ತೀನಿ ಮೂಗಾಗ ಏನಾಗೈತಂತ. ಇಲ್ಲ ಒರ್ಸಿದ್ರೆ ತಿರ್ಗಾ ಏನಿಲ್ಲ, ಹಂಗೆ ತೆಗಿಬೇಕು. ಕಣ್ಣು ಅದೆಲ್ಲ ತೋರಿಸ್ತೇವೆ, ಕಿವಿ, ಕಣ್ಣು. ಯಾರಮ್ಮ ನಾನು? ಮಾಮ. ಅಮ್ಮ ನಾನು ಯಾರು ಹೇಳು? ನಿನ್ನ ಹೆಸರೇನು ಹೇಳ? ಫೋಟೋ ತೆಗಿತಾರ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟು. ನಿನ್ನ ಹೆಸರೇನು ಹೇಳಮ್ಮ? ನೀನು ಹೇಳಿದ್ರೆ ಕರ್ಕೊಂಡು ಹೋಗ್ತೀರಿ ಅಂತ ಕರ್ಕೊಂಡು. ಅಮ್ಮ ಬಾಯ್ ಬಾಯ್ ಮಾಡು. ಬಲ್ಕೈ ಬಲ್ಗೈಯಲ್ಲಿ ಬಾಯ್ ಮಾಡಿ. ಬಲ್ಗೈ ಇಲ್ಲಿ ಮಾಮ. ಒಬ್ಳು ಇರೋದಿಲ್ಲ ಅವಳು. ಮಗುನ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋದ್ರು. ಬನ್ನಿ ಮತ್ತೆ ಮನೆಗೆ ಹೋಗೋಣ. ಮತ್ತೆ ಮನೇಲಿ ನೀವು ರೀಲ್ಸ್ ಅಲ್ಲಿ ನೋಡಿರ್ತೀರ ನಮ್ಮ ಅಕ್ಕನ. ಅವ್ರ ತೋರಿಸ್ತೀನಿ ಇವಾಗ. ಸೊ ಸ್ಯಾಡ್. ಬಾಕ್ಲಾಕ್ಬಿಟ್ಟವ್ರೆ. ಅಕ್ಕ ಅಕ್ಕ ಖಾಲಿ ಖಾಲಿ ಮತ್ತೆ. ಅಕ್ಕ ಇದೆಯಾ? ಸುಮ್ನೆ ಒಳಗ್ ಮಾಡೋಣ ಅಂತ ಬಂದೆ. ಏನ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ? ಅಕ್ಕ ಸಂಕ್ರಾಂತಿ ದಿನ ರೆಡಿನೇ ಆಗಿಲ್ಲ ನೀನು. ಮನೆ ಕೆಲಸ ಮಾಡೋ ರೆಡಿ ಆಗಲ್ಲ. ಪೂಜೆ ಮಾಡಿದ್ಯಾ? ನಾನು ಫ್ರೀ ಆಗಿದ್ದೀನಾ? ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ನೀನ ಮಾಡಿತ್ತು. ನೋಡು ನಮ್ ದೇವ್ರು ಹೊಸ್ದಾಗ್ ತಂದಿದ್ದೀವಿ. ನಮ್ಮ ಅಕ್ಕ ಅವರು ದೇವ್ರಿದು. ಎಲ್ರಿಗೂ ದೇವ್ರಿಗೆ ಕೈ ಮುಕ್ಕೊಂಬಿಡಿ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಏನ್ ಮಾಡಿದ್ಯಾ ಕಣ್ಣು ಸ್ಪೆಷಲ್? ನಮ್ಮ ಮನೆಗೆ ಏನೇನೋ ಮಾಡಿದ್ದು. ಕಡಲೆ ಉಸ್ಲಿ, ಪೊಂಗಲ್ಲು, ಕಲ್ಯಾಗಿದೆ. ಇದು ನಿಮ್ಮ ಅತ್ತೆ ಮಾಡಿರೋ ರೈಸು, ಇದು ಇಕ್ಕಿರೋ ಬೇಳೆ ಸಾರು. ಬಿಡು ಏನೋ ಸ್ಪೆಷಲ್ ಏನು ಮಾಡಿ. This is what main special of Sankranti.
ಗಿಡ್ಡೆ ಗೆಣಸು ಇದು ಎಲ್ಲಾರ ಮನೆಗೂ ಮಾಡ್ತಾರೆ, ನಿಮ್ ಮನೆಗೂ ಮಾಡಿರ್ತಾರೆ ನೋಡಿ ಗರಿಸ್ಬೇಕಾದ್ರೆ ಹೋಗಿ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಪಟಾಪ್ ಪೋಸ್ಟರ್ ನಿಕ್ಲಾ ಹೀರೋ. ಗೈಸ್, ಸಂಕ್ರಾಂತಿ ಹಬ್ಬ ಅನ್ನೋದು ಪ್ರತಿಯೊಬ್ಬ ರೈತನಿಗೂ ಒಂದು ವಿಶೇಷ. ಯಾಕಂದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ವರ್ಷ ಇಡೀ ಕೆಲಸ ಮಾಡಿರೋ ಹಸುಗಳು, ದನ ಕರು ಎಲ್ಲಾನು ತೊಳೆದು ಅದಕ್ಕೆ ಹಬ್ಬ ಮಾಡೋದು ನಾವು. ಸುಗ್ಗಿ ಹಬ್ಬ. ಬೆಳೆದಿರೋ ಅಷ್ಟು ಫಸಲು ಬಂದಿರುತ್ತೆ, ಅದನ್ನೆಲ್ಲ ಕಟಾವ್ ಮಾಡಿ ಹಸುಗಳಿಗೆ ಒಂದು ಏನು ನೀಟ್ ಮಾಡಿ ಸ್ನಾನ ಮಾಡಿಸಿ ಅದಕ್ಕೆ ಅಲಂಕಾರ ಮಾಡಿ ವರ್ಷ ಇಡೀ ದುಡ್ದಿರೋದಕ್ಕೆ ಒಂದು ರೆಸ್ಪೆಕ್ಟ್ ತೋರಿಸೋವಂಥ ಹಬ್ಬ ಸಂಕ್ರಾಂತಿ ಹಬ್ಬ. ಜೊತೆಗೆ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು. ಪ್ರತಿಯೊಬ್ಬರು ಸಂಕ್ರಾಂತಿ ಹಬ್ಬದಲ್ಲಿ ಖುಷಿಯಾಗಿರ್ರಿ. ದನ ಕರುಗಳನ್ನ ನಿಮ್ಮ ಮನೇಲಿ ಇದ್ದರೆ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಮನೇಲೂ ಇದ್ವು, ಆದರೆ ಇವಾಗ ಸಾಕುವಂಥ ಪರಿಸ್ಥಿತಿ ಇಲ್ಲ ನಮ್ಮ ಹತ್ರ. ಕಾಲಕ್ರಮೇಣ ನಮ್ಮ ತಂದೆಯವರು ನಮ್ಮ ತಾತವರೆಲ್ಲ ತುಂಬ ಸಾಕ್ತಾ ಇದ್ರಂತೆ. ಬಟ್ ಇವಾಗ ನಮ್ಮ ಮನೇಲಿಲ್ಲ. ಯಾರ ಮನೇಲಿದೆಯೋ ಅವರು. ಆದರೆ ನಮ್ಮೂರಲ್ಲಿ ಹಬ್ಬ ಮಾಡ್ತಾರೆ, ಅದನ್ನ ಹಾಕ್ತೀನಿ ನೋಡಿ, ಸಖತ್ತಾಗಿರುತ್ತೆ ಹಬ್ಬ. ಬೆಂಕಿಲೆಲ್ಲ ಎಗರಿಸ್ತಾರಲ್ಲ ದನ ಕರುಗಳನ್ನೆಲ್ಲ ಕರ್ಕೊಂಡು, ಅದು ಹಾಕ್ತೀನಿ. ಅದಕ್ಕೋಸ್ಕರ ನೋಡ್ತಾನೆ ಇರಿ. ನೋಡಿ ನಮ್ಮೂರು ಹೆಂಗಿದೆ, ಎಷ್ಟು ಸಖತ್ತಾಗಿದೆ ನಮ್ಮೂರು. ಆ್ಯಕ್ಚುಲಿ ಊರಿರೋದು ಈ ಕಡೆ, ಇದು ಫುಲ್ಲು ಊರು. ಈ ಕಡೆ ಬಂದರೆ ಫುಲ್ಲು ಹೊಲಗಳು, ಸ್ಕೂಲು, ಅದು ಯೆಲ್ಲೋ ಕಲರ್ ಇದಿರೋ ಸ್ಕೂಲು. ಈ ಕಡೆ ನೋಡಿ ಕೆರೆ ಇದೆ, ಅದು ಕಾಣಿಸ್ತಾ ಇದೆಯಲ್ಲ, ಅದು ಕೆರೆ. ಅದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಫಾಲೋ ಮಾಡಿ, ಶೇರ್ ಮಾಡಿ. ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ಸ್ವಲ್ಪ ಶೇರ್ ಮಾಡಿ, ಲೈಕ್ ಮಾಡಿ. ಶೇರ್ ಮಾಡೋದ್ರಿಂದ ನಿಮ್ಗೆ ನೋಡಿರೋದು ಇನ್ನೊಬ್ರು ನೋಡ್ಬೋದು. ಸೊ ಅವಾಗೊಂಥರ ಖುಷಿ ಆಗುತ್ತೆ ನನಗೆ. ಒಂದೊಂದು ವಿಡಿಯೋಗೂ ವ್ಯೂಸು ಸ್ವಲ್ಪ ಜಾಸ್ತಿ ಆದಷ್ಟು ನನಗೂ ಹೊಸ ಥರ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರನೇ, ಇನ್ನೇನಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಬಾಯ್.